ಅಪ್ಪು ನೀನು ಅಂದರೆ ಪ್ರಾಣ ಮಗನೇ, ಕಷ್ಟ ಆಗುತ್ತೆ. ಇವತ್ತು ನಾನು ಬೇರೆ ಏನು ಹಂಚ್ಕೊಳ್ಳಲ್ಲ, ಭಾಳ ಮುಖ್ಯವಾದ ದಿನ, ನೀವು ಅದನ್ನ ಜನಗಳಿಗೆ ತಲುಪಿಸ್ಬೇಕು. ಇವತ್ತಿನ ದಿನ ಸ್ಫೂರ್ತಿ ದಿನಾಚರಣೆ ಅಂತ ಯಾಕೆ ಮಾಡಬೇಕು? ಇದೇನು ಅಪ್ಪುಗೆ ಕೀರ್ತಿ ಕೊಡೋಕ್ಕ, ಇಲ್ಲ ಅವ್ರಿಗೆ ಹೆಸರು ಕೊಡೋಕ್ಕೆ ಬೇಡ. ಅವ್ರಿಗೆ ಕೀರ್ತಿ ಹೆಸರು ಎಷ್ಟು ಬೇಕು ಎಲ್ಲ ಅವ್ರು ಸಂಪಾದನೆ ಮಾಡಿ ಹೋಗಿದ್ದಾರೆ. ಸ್ಫೂರ್ತಿ ದಿನಾಚರಣೆ ಯಾಕೆ ಅಂತ ಒಂದು ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾವು ಇಡೀ ಕುಟುಂಬ ಅಭಿಮಾನಿಗಳ ಹತ್ರ ಜನ ಹತ್ರ ಒಂದು ಬೇಡಿಕೆ ಇಡ್ತೀವಿ. ಏನಂದರೆ ಇವತ್ತಿನ ದಿನ ಅವನ ಹುಟ್ಟುಹಬ್ಬಕ್ಕೆ ನೀವು ಪುಕ್ಕಳಿಗೆ ಹೂನಾರ ಹಾಕ್ತೀರಾ, ಲೈಟ್ಗಳು ಹಾಕ್ತೀರಾ, ಆರ್ಕೆಸ್ಟ್ರಾ ಅರೇಂಜ್ ಮಾಡ್ತೀರಾ, ಪಟಾಕಿ ಹೊಡಿತೀರಾ, ದುಡ್ಡು ಚೆಲ್ತೀರಾ, ಮಾಡಿ ನಿಮ್ಮ ಪ್ರೀತಿಗೆ ಮಾಡಿ. ಅದರ 10ರಲ್ಲಿ 1 ಭಾಗ ಇರ್ತೀರಿ. ನಿಮ್ಮ ಸುತ್ತಮುತ್ತ ಇರೋ ಒಂದು ಆಶ್ರಮಗಳಿಗೆ ಹೋಗಿ, ಅಲ್ಲಿ ಮಕ್ಕಳು ಕೇಕೆ ನೋಡಿಲ್ಲ, ಒಂದು 100 ಕೇಕ್ ತಗೊಂಡು ಕಟ್ ಮಾಡಿ ಅವ್ರಿಗೆ ಕೊಡಿ. ಫ್ರೀಯಾಗಿ ಒಂದು ಪೆನ್ಸಿಲ್ ಬಾಕ್ಸ್ಗಳು, ಟಿಫನ್ ಬಾಕ್ಸ್ಗಳು ಒಂದೊಂದು ಕೊಡಿ. ಎಷ್ಟು ಸಂತೋಷ ಪಡ್ತಾರೆ. ಅಲ್ಲಿ ಅಪ್ಪು ಕಾಣ್ತಾರೆ. ನಿಮ್ಮ ಮನೆ ಮಕ್ಕಳು ಕರ್ಕೊಂಡೋಗಿ, ಅವ್ರಿಗೆ ಗೊತ್ತಾಗುತ್ತೆ ಹುಟ್ಟುಹಬ್ಬ ಅಂದರೆ ಹೀಗೆ ಆಚರಿಸ್ಬೇಕು ಅಂತ. ಒಂದು 15 ವರ್ಷ ಆಗಲಿ ನೋಡಿ, ಈ ದಿನ ಬಂದರೆ ಜನ ಇಲ್ಲ, ಮಕ್ಕಳುಗಳು ಅಯ್ಯೋ ಇವತ್ತು ಅಪ್ಪು ಬರ್ಡೇ ಬರ್ತಿದೆ ಕಣ್ಣು, ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಖುಷಿ ಪಡ್ತೀವಿ. ಆ ಖುಷಿಯಲ್ಲಿ ಅಪ್ಪನ ಹುಡುಕಿ ಸಿಗುತ್ತೆ. ಅದಕ್ಕೆ ಇದ್ರ ಕೆಲಸ. ಪ್ರತಿಯೊಬ್ಬರು ನಾಳೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಜನಗಳು. ಮಕ್ಕಳಿಲ್ಲ, ಏನು ನಮ್ಗೆ ಏನಾರು ಬರ್ತಾರೆ, ಆಶ್ರಮ ಮಕ್ಕಳು, ಅನಾಥಾಶ್ರಮ ಮಕ್ಕಳು, ಇವತ್ತು ಪುನೀತ್ ಬರ್ಡೇ, ನಮಗೆ ಸ್ವೀಟ್ ಬರುತ್ತೆ, ಕೇಕ್ ಬರುತ್ತೆ, ನಮಗೆ ಪೆನ್ಸಿಲ್ ಬರುತ್ತೆ ಅಂತ ಖುಷಿಯಾಗಿರ್ತಾರೆ. ಆ ಖುಷಿಯಲ್ಲಿ ಅಪ್ಪು ಸಿಗ್ತಾನೆ. ಅದು ನಿಮ್ಮಿಂದ ಆಗಬೇಕು, ನಿಮ್ಗಳಿಂದ ಆಗಬೇಕು. ನಿಮ್ಮ ಮನೆ ಮಕ್ಕಳು ಕರ್ಕೊಂಡು ಮಾಡಿ. ಆ ಮಕ್ಕಳು ಗೊತ್ತಾಗುತ್ತೆ, ಬೆಳೀತಾ ಬೆಳೀತಾ ನಾವು ಕೊಡಬೇಕು ಅಂತ. ಜನಗಳಲ್ಲಿ ಒಂದು ಒಳ್ಳೆ ಭಾವನೆ ಹುಟ್ಟುತ್ತೆ, ಸೇವೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಯವಿಟ್ಟು ಇದನ್ನ ಆಚರಿಸ್ಬೇಕು. ಈ ಥರ ಆಚರಿಸಿ. ನಿಮ್ಮ ಪ್ರೀತಿಗೆ ಏನು ಬೇಕಾದ್ರೂ ಮಾಡಿ. ಅದರಲ್ಲಿ 1 ಭಾಗ ಎತ್ತೀವಿ ಮಾಡಿ, ಎಷ್ಟು ಖುಷಿ ಪಡ್ತೀವಿ ನೋಡಿ. ಅದಕ್ಕೋಸ್ಕರ ಈ ಸ್ಫೂರ್ತಿ ದಿನಾಚರಣೆ ಇರ್ತೀವಿ. ಸುಮ್ಮನೆ ಪುನೀತ್ ಅವ್ರಿಗೆ ಹೆಸರು ಕೊಡೋಕ್ಕಲ್ಲ, ಅವ್ರ ಹೆಸರು ಅವ್ರು ಚೆನ್ನಾಗಿ ಸಂಪಾದನೆ ಮಾಡಿ 100 ಜನ್ಮ ಇದ್ದರೂ ಹಾಗೇ ಇರುತ್ತೆ ಅವ್ರ ಹೆಸರು. ಬಟ್ ನೀವೆಲ್ಲ ಅವ್ರನ್ನ ನೋಡಬೇಕು ಅಂದರೆ ಈ ರೀತಿ ನೋಡಬೇಕು ಅಂತ ನನ್ನ ಇಲ್ಲಾದರೂ ಕ್ರೀಡಾ ಮಕ್ಕಳಿಗೆ ಸ್ವೀಟ್ ಯಾವುದಾದ್ರು 2 ಮಕ್ಕಳಿಗೆ ಒಂದು ವಿದ್ಯಾದಾನ ಮಾಡಿ ಫ್ರೀಯಾಗಿ ಓದಿಸಿ. ಮತ್ತು ನಮ್ಮದು ಕ್ಲಾಸ್ಮರ್ ಅಕಾಡೆಮಿ ಯಾರಿಗಾರ ಒಂದು ಇಬ್ಬರಿಗೆ ನಾವು ಅವಕಾಶ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀವಿ. ಇದು ಅಪ್ಪನಿಗೆ ಕೊಡೋ ಗೌರವ. ಈ ಥರ ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಪ್ರೀತಿ ಸಿಗುತ್ತೆ, ಅವ್ರಿಗೆ ಗೌರವ ಸಿಗುತ್ತೆ, ಅವ್ರು ನಿಮಗೆ ಕಾಡ್ತಾರೆ. ದಯವಿಟ್ಟು ಕೆಲಸ ಮಾಡಿ. ನಿಮ್ಮ ಜೊತೆ ನಾನು ಇದ್ದೀನಿ, ಅದಕ್ಕೆ ನಾನು ಅಪ್ಪು, ನಾವೆಲ್ಲರೂ ಅಪ್ಪು ಆಗೋದು. ನಾವೆಲ್ಲರೂ ಅಪ್ಪು ಅವ್ರನ್ನ ಊಟಿಲ್ಲ, ಬಿಟ್ಟಿದ್ದೀನಿ. 100 ಅಪ್ಪುಗಳು ಬರ್ತಾರೆ, ಅವ್ರ ಗುಣ ಬಂದರೆ ಸಾಕು. ನಿಮ್ಮ ಅಭಿಮಾನಿಗಳ ಕೈಲಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ. ಅದಕ್ಕೆ ಅಭಿಮಾನಿ ದೇವರು ಅಂತ ನಾಮಕರಣ ಮಾಡಿದೆ. ನಿಮ್ಮ ದೇವರಿಗೆ ಪುನೀತರು ಏನು ಕೊಡ್ತೀರ? ಏನು ಬೇಡ ಪೂಜಿ, ಈ ಚಪ್ಪಾಳೆ ಉಪ್ಪುಗಳ ಜೊತೆ ನನ್ನ ಜಾಕಿ ಮಾಡಿದೆ. ನನಗೆ ಅಪ್ಪು ನೋಡಲೇ, ನಾನು ಅಪ್ಪು ಎದುರು ನೀವೆಲ್ಲ ಕುಳಿತಿದ್ದೆ, ಅದನ್ನು ನೋಡ್ಕೊಂಬಂದೆ. ನಾನು ಒಬ್ಬ ಮನುಷ್ಯನ ನೋಡಿದೆ. ಒಬ್ಬ ಮನುಷ್ಯ ಕೈಯಲ್ಲಿ ಚಪ್ಪಾಳೆ, ಬಾಯಿಯಲ್ಲಿ ಬಿಸಿ ಹೊಡಿತಾರೆ, ಕಣ್ಣಲ್ಲಿ ನೀರು ತುಂಬಿಕೊಂಡು. ಇಂಥ ಒಂದು ದೃಶ್ಯ ನನ್ನ ಲೈಫಲ್ಲಿ ನೋಡಿಲ್ಲ. ಎಷ್ಟು ಪುಣ್ಯ ಮಾಡಿದ್ವಿ ನಾವು. ನಿಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ, ಏನು ಮಾಡೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇದು ಸ್ಫೂರ್ತಿ ದಿನಾಚರಣೆ ಚೆನ್ನಾಗಿ ಆಚರಿಸಿ, ಈ ಕ್ಷಣದಿಂದ ಆಚರಿಸಿ, ನಮಗೆಲ್ಲರಿಗೂ ಒಳ್ಳೆಯದು. ಪ್ರಮುಖವಾದ ವಿಚಾರ ಏನಪ್ಪ ಅಂತಂದರೆ, ಅಪ್ಪಾಜಿಯವರ ಸ್ಮಾರಕ ಇನಾಗ್ರೇಷನ್ಗೆ ರಜನಿಕಾಂತ್ ಅವರು ಬಂದಿದ್ದರು, ಚಿರಂಜೀವಿ ಅವರು ಬಂದಿದ್ದರು. ನಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿತ್ತು. ಸುಮಾರು 1 ದಶಕದ ಹಿಂದೆ ಅವತ್ತು ರಜನಿಕಾಂತ್ ಅವರು ಒಂದು ಮಾತು ಹೇಳಿದರು ಭಾಷಣದಲ್ಲಿ, ಇದು ಮುಂದೊಂದು ದಿನ ಪವಾಡ ಸ್ಥಳ ಆಗುತ್ತೆ ಅಂತ. ಅಕ್ಷರಶಃ ಇವತ್ತು ಅದು ಪವಾಡ ಸ್ಥಳ ಆಗಿದೆ. ಸಾಕಷ್ಟು ಜನ ಇಲ್ಲಿ ಅಭಿಮಾನಿಗಳು ಬಂದು ಮದುವೆಗಳಾಗ್ತಾರೆ, ಮಕ್ಕಳಿಗೆ ಹೆಸರಿಡಕ್ಕೆ ಇಲ್ಲಿ ಬರ್ತಾರೆ. ಏನೇ ಕಷ್ಟಗಳಿದ್ರೂ ಬಂದು ಇಲ್ಲಿ ನಮನ ಸಲ್ಲಿಸಿ ಆ ಕಷ್ಟಗಳನ್ನ ಹೇಳ್ಕೊಡ್ತಾರೆ. ಅಕ್ಷರಶಃ ಇದು ಪವಾಡ ಸ್ಥಳ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಪ್ಪಾಜಿ ಅವರು ದೇವರು ಮಾಡಿದ್ದು ಯಾರಪ್ಪ? ನೀವೇ ಮಾಡಿದ್ದು. ಅವರು ಒಂದು ಕುಟುಂಬನಾಗಿ ಬಂದರು, ಅವ್ರನ್ನ ರಾಜ್ಕುಮಾರ್ ಮಾಡಿದ್ರು, ದೇವರುಗಳು ಕಳಿಸ್ತಾರೆ, ಕೊನೆಗೆ ಅವ್ರನ್ನ ದೇವ್ರ ಥರ ಕಳಿಸ್ಕೊಟ್ರು. ಅವರು ನಿಮ್ಮನ್ನ ದೇವ್ರು ಅಂದರು, ನೀವೇ ಅವ್ರನ್ನ ದೇವ್ರು ಮಾಡೋದು. ಆ ಸ್ಥಳ ಏನೇ ಪವಾಡ ಆದರೂ ನಿಮಗೆ ಸಲ್ಲುತ್ತೆ, ಅಪ್ಪಾಜಿಯವ್ರಿಗಲ್ಲ, ನಿಮಗೆ ಸಲ್ಲುತ್ತೆ, ನಿಮಗೆ ಸೇರುತ್ತೆ. ಈಗ ಯುವ ಕನ್ನಡ ಜರ್ಮನಿಯಿಂದ ಮತ್ತೊಬ್ಬ ಉದಯೋನ್ಮುಖ ನಟ ರಂಗಕ್ಕೆ ಹಿರಿಯಾಗಿ ನಿಲ್ತಾ ಇದ್ದಾರೆ. ಅಪ್ಪು ಅವರ ನೆರಳಾಗಿ ನಾವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ರಿಲೀಸ್ ಆಗಿರ್ತಕ್ಕಂಥ ಸ್ಯಾಂಪಲ್ಸ್ನ ನೋಡಿದಾಗ ನಮಗೆಲ್ಲ ಒಂದು ಕಡೆ ಅಪ್ಪು ಇಲ್ಲ ಅನ್ನೋ ಕೂರ್ಗನ್ನು ಯುವ ನೀಗಿಸ್ತಿದ್ದಾರೆ ಅಂತಕ್ಕಂಥದ್ದು ಎಲ್ಲರ ಆಶಯ ಆಗಿದೆ. ನಿಮ್ಮ ಪ್ರೀತಿ ಅಪ್ಪಾಜಿ. ಅಪ್ಪು ಅವ್ರ ಜಾಗ ನೀವು ಒಂದೊಂದಲ್ಲಿ ಕೊಟ್ಟಿಲ್ಲ, 40
46 ವರ್ಷದಲ್ಲಿ 45 ವರ್ಷ ಅವನು ಸಿನಿಮಾ ರಂಗದಲ್ಲಿ ದುಡಿದಿದ್ದಾನೆ. ಆಮೇಲೆ ನೀವು ಕೊಟ್ಟಿದ್ದೀವಿ ಆ ಜಾಗ ಯಾರು ತಗೊಳಕ್ಕಲ್ಲ. ನಮಗೆ ನಾವು ಜಾಗ ಮಾಡ್ಕೋಬೇಕು. ಅಷ್ಟು ಸೀನಿಯರ್ ನಮ್ಮ ತಮ್ಮನ ಜಾಗ ಯಾರು ತಗೊಳಕ್ಕಲ್ಲ. ನನ್ನಂತ 1,000 ರಾಘವೇಂದ್ರ ಬಂದರೂ ಆ ಜಾಗ ತಗೊಳಕ್ಕಾಗಲ್ಲ. ನನ್ನ ಮಗ ಯುವರಾಜ್ ಕುಮಾರ್ ಇವಾಗ ಬೀಜ ಬಿತ್ತಿದ್ದೀನಿ. ಕೆಳಗಡೆ ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ತಮ್ಮ ಬೇರು ಕಟ್ತಾ ಇದ್ದಾರೆ. ನಾಳೆ ಅದು ಮೊಳಕೆ ಬಂದಮೇಲೆ ನೀವೆಲ್ಲರೂ ಸೇರಿ ಬಿಸಿಲಾಗಿ ನೀರಾಗಿ ನಿಂತ್ಕೊಂಡು ಅವ್ರನ್ನ ಬೆಳೆಸಿ ಒಂದು ಆಲದ ಮರ ಮಾಡಿ ಅದ್ರ ಕೆಳಗಡೆ ನಾವೆಲ್ಲರೂ ನಿಂತ್ಕೊಳ್ಳೋಣ. ಯುವರಾಜ್ ಕುಮಾರ್ಗೆ ಸುಲಭವಾಗಿ ಜಾಗ ಸಿಗಲ್ಲ ಅಪ್ಪಾಜಿ. ಅವನು ಅಷ್ಟೇ ಶ್ರಮ ಪಡಿಬೇಕು, ಶ್ರಮಜೀವಿ ಆಗಬೇಕು, ಕಷ್ಟಪಡಬೇಕು, ನಿಮ್ಗೆ ಸಂಪಾದನೆ ಮಾಡಬೇಕು. ಆದರೆ ಎಷ್ಟೇ ಮೇಲೆ ಬಂದರೂ ಅವ್ರ ತಾತನ ಸರಳತೆ, ಅವ್ರ ಚಿಕ್ಕಪ್ಪನ ಸರಳತೆ ಬಿಡಬಾರ್ದು, ತಗ್ಗಿ ಬಗ್ಗೆ ಹಿಡಿಬೇಕು. ಈ ಗುಣ ಅವನು ಬೆಳೆಸ್ಕೊಂಡ್ರೆ ನೀವೆಲ್ಲ ಅವನ್ನ ಕಟ್ಟಿ ನಮಗೆ ನಂಬಿಕೆ ಇದೆ. ರೀಸೆಂಟಾಗಿ ಅಪ್ಪುಗೆ ಸಾಂಗ್ ಲಾಂಚ್ ಆಯಿತು. ಯುವ ತುಂಬ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ನಾಟಿದಂಥ ಸಾಂಗ್. ಅದರಲ್ಲಿ ಅಪ್ಪ ಇದ್ದರು, ಚಿಕ್ಕಪ್ಪ ಅಂತ ಇದ್ದರು, ದೊಡ್ಡಪ್ಪ ಇದ್ದರು, ಅಪ್ಪನೂ ಇದ್ದರು. ಸೊ ಹಂಗಾಗಿ ಆ ಸಾಂಗ್ ನಿಮ್ಗೆ ಎಷ್ಟು ಇಷ್ಟ ಆಯಿತು ರಾಗಣ? ಅಪ್ಪಾಜಿ ಆ ಸಾಂಗು ವೀಡಿಯೋ ಬೈಟ್ಸ್ ನೋಡಿದ್ದೀರಾ? ಎಲ್ಲೂ ಪಾತ್ರದ ಹಾಕಿಲ್ಲ. ಯುವರಾಜ್ ಕುಮಾರ್ ಇಲ್ಲ ತಂದೆ ಮಾಡೋದು ಯಾರಿಗೂ ಹಾಕಿಲ್ಲ. ಯಾಕಂದರೆ ಅದು ಹಾಡು ಅವ್ರದ್ದಲ್ಲ, ನಿಮ್ಮ ತಂದೆ ನಿಮಗೆ ಸಾಂಗ್. ಆ ಜಾಗದಲ್ಲಿ ನಿಮ್ಮ ತಂದೆನ ಇಟ್ಕೊಳ್ಳಿ, ನೀವು ಗುರುರಾಜ್ ಜಾಗದಲ್ಲಿ ನಿಮ್ಮ ಇಟ್ಕೊಂಡು ಯೋಚನೆ ಮಾಡಿ. ನೀವು ಇದನ್ನು ನಿಮ್ಮ ತಂದೆ ಜೊತೆ ಕಂಡು 4-5 ಫೋಟೋ ತಗೋಬೇಕು. ಇದನ್ನು ಆ ಸಾಂಗ್ನ ಹಾಕಿ ಮಾಡಿ ನಿಮ್ಮ ತಂದೆಗೆ ಗೌರವ ಸಲ್ಲಿಸಿ. ನೋಡಿ ಅವ್ರ ಕಣ್ಣಲ್ಲಿ ನೀರು ನೋಡಿ, ಅವ್ರನ್ನ ತಪ್ಪಬೇಡಿ. ಅದ್ರಲ್ಲಿ ಆಗಲಿ ಅಂತ ಈ ಬೆಳವಣಿಗೆ ಈ ಸಾಂಗ್ ಮಾಡಿದ್ವಿ. ಬೇರೆ ಏನೋ ಉದ್ದೇಶ ಇಲ್ಲ. ನಿಮ್ಮ ಆರೋಗ್ಯ ಹೇಗಿದೆ? ಬಹಳ ದಿನ ಆಯಿತು ನಾನು ಅಭಿಮಾನಿಗಳ ಜೊತೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇಷ್ಟ ಮಟ್ಟಿಗೆ ಇದ್ದೇನೆ, ಅಷ್ಟೇ ಸಾಕು. ಇವತ್ತು ಬೆಳಗ್ಗೆ ಮ್ಯಾರಥಾನ್ ಕೂಡ ಮಾಡಿದ್ರು. ನಮ್ಮ ಪವರ್ ಅಪ್ಪು ಅಂತ ಹೆಸರಲ್ಲಿ 1000 ಜನ ಮ್ಯಾರಥಾನಲ್ಲಿ ಭಾಗಿಯಾಗಿದ್ದರು. ನೀವು ಹೋಗಿದ್ರಾ ಹೇಗೆ ಅಂತ? ಇಲ್ಲ ಅಪ್ಪಾಜಿ, ನಾನು ಒಂದಿನ ಸರಿಯಾಗಿ ನಾನು ನಡಿಬೇಕು ಅಪ್ಪಾಜಿ, ಹೋಗ್ತೀನಿ. ಹೋದ ವರ್ಷ ಬಂದಿದ್ದೆ. ಒಂದು ದಿನ ಚೆನ್ನಾಗಿ ನಾನು ನಡಿಬೇಕಂತ ಆಸೆ. ದೀಪು ಅಂತ ನಮ್ಮ ರಿಲೇಷನ್ ನಮ್ಮ ಅಕ್ಕನ ಮಗಳಾಗಬೇಕು, ಆಕೆ ಮಾಡ್ತಾ ಇದ್ದಾರೆ ಎಕ್ಸ್ಪ್ರೆಷನ್. ಪುನೀತ್ ರಾಜ್ಕುಮಾರ್ ಪವರು ಅವ್ರು ಎಕ್ಸರ್ಸೈಸ್ ಮಾಡ್ತಾರೆ, ಬಾಡಿ ಚೆನ್ನಾಗಿ ಇಟ್ಕೊಂಡು. ಓಡೋದಂದರೆ ಭಾಳ ಇಷ್ಟ ಅವರಿಗೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದಾರೆ. ಜನರಿಗೆ ಒಂದು ಆರೋಗ್ಯದ ಬಗ್ಗೆ ಒಂದು ಮಾಹಿತಿ ನೀಡಿಸೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ನೀವೆಲ್ಲರೂ ಅದಕ್ಕೆ ಸಹಕಾರ. ಕೊನೆಯದಾಗಿ ಕನ್ನಡ ಕಲಾಭಿಮಾನಿಗಳಿಗೆ ಏನು ಹೇಳ್ತೀವಿ? ನಾನು ಇವತ್ತು ಒಂದೇ ಹೇಳ್ತಾರೆ. ನಾನು ಅಪ್ಪು ಸ್ಫೂರ್ತಿ ದಿನಾಚರಣೆ ಸರಿಯಾಗಿ ಆಚರಿಸಿ, ಅಪ್ಪುಗೆ ಪ್ರೀತಿಯಾಗಂಥ ವಿಷಯ ಆಚರಿಸಿ. ಇಲ್ಲಾಂದರೆ ಇದರ ಹೆಸರು ನಾವು ಗೌರ್ಮೆಂಟ್ ಬೆಳೆಸ್ಕೊಂಡು ಯೋಜನೆಗಳನ್ನು ಆಗಲಿ. ಇದು ನಿಮ್ಮ ದಿನ, ನಿಮ್ಮ ಹುಟ್ಟಿದಬ್ಬ. ಅಪ್ಪವ್ರು ಹುಟ್ಟಿದಬ್ಬ ಅಲ್ಲ, ನಿಮ್ಮ ಹುಟ್ಟಿದಬ್ಬ. ಅವರಾಗಿ ನಿಮ್ಮನ್ನು ನೋಡ್ತಾರೆ, ನಿಮ್ಮಲ್ಲಿ ಅವರು ನೋಡ್ತಾರೆ. ಸರಿಯಾಗಿ ಆಚರಿಸಿ. ನಿಮ್ಮಿಂದ ಕೈಲಾದ ಜನರಿಗೆ ಏನಾದರೂ ಮಾಡಿ. ಅಪ್ಪು ಅವ್ರು ಬಂದಿದ್ದೆ ಅದಕ್ಕೆ. ಅವ್ರು ಸಿನಿಮಾ ಮಾಡೋಕ್ಕೆಲ್ಲ ಬರಲಿಲ್ಲ. ಅದು ಒಂದು ಜೊತೆ ಕ್ಯಾರೆಕ್ಟರ್ ಆಗಿ ಬಂದಿದ್ದು. ಏನೋ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಒಂದು 3 ವರ್ಷ ಮಾಡಿದ್ರು. ಪಾಪ ಅವ್ರಿಗೆ ಅಷ್ಟು ಆಯುಷ್ ಸಾಲಿಲ್ಲ. ಯಾರು ಮಾಡಬೇಕಂತ ನಾವು ನೀವೆಲ್ಲ ಸೇರಿ ಪೂರೈಸ್ತೀವಿ.